ನಮಸ್ತೆ 24x7 ಕನ್ನಡಕ.comಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಶಶಾಂಕ್ನೊಂದಿಗೆ ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಕೊಡಗು ಡಿಸ್ಟ್ರಿಕ್ಟ್ ಸೋಮವಾರಪೇಟೆ ತಾಲೂಕಿನ ಗ್ರಾಮ ಪಂಚಾಯಿತಿ ಸದಸ್ಯರನ್ನು. ಅವರು ಒಬ್ಬ ಮಹಿಳಾ ವ್ಯಕ್ತಿಯಾಗಿ ಇದ್ಕೊಂಡು ಈ ರಾಜಕೀಯ ಜೀವನದಲ್ಲಿ ಜನಸೇವೆ ಮಾಡೋದಕ್ಕಾಗಿ ಬಂದಿದ್ದಾರೆ. ಕಳೆದ ಬಾರಿ ಅವರು ಮಾಡಿದಂತಹ ಜನಸೇವೆಯನ್ನು ಆ ಜನತೆ ಮೆಚ್ಚಿ ಈ ಬಾರಿಯೂ ಸಹ ಅವರನ್ನು ವಿಜೇತಗೊಳಿಸಿದ್ದಾರೆ. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ. ಶಶಿಕಲಾ ಅಂತ ಹೇಳಿ ಮೇಡಮ್. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರುವಂತದ್ದು ಮೇಡಮ್? ನಾನು ಆಲೂರು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದೆ. ಆಲೂರು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರುವಂತದ್ದು ಮೇಡಮ್. ಹೇಗೆ ಅನಿಸ್ತಾ ಇದೆ ಮೇಡಮ್ ರಾಜಕೀಯ ಜೀವನ? ರಾಜಕೀಯ ಚೆನ್ನಾಗಿದೆ, ಆದರೂ ಮುಂದೆ ಏನು ಬೇಡ ಅಂತ ಅನ್ಕೊಂಡಿದ್ದೀನಿ. ಸಾಕು, ಒಂದ್ಸಲ ಗ್ರಾಮ ಪಂಚಾಯತಿ ಎಂತಗೋಸ್ಕರ ಮೇಡಮ್? ಸಾಕು, ಎಷ್ಟು ಮಾಡಿದ್ರು ಜನಗಳಿಗೆ ಅದು ತೃಪ್ತಿ ಆಗ್ತಾ ಇಲ್ಲ. ಅದಕ್ಕೆ ಮೇಡಮ್, ಈಗ ಈ ಬಾರಿ ವಿಜೇತರಾದಂತ ಸಂದರ್ಭದಲ್ಲಿ ಅಂದಾಜು ಎಷ್ಟು ಬಹುಮತಗಳಿಂದ ಈಗ ವಿಜೇತರಾದಂತದ್ದು ಮೇಡಮ್? ಈಗ ಈ ಸಲ ಸುಮಾರು ಒಂದು ಅಂದ್ರೆ 357 ಓಟ್ ತಗೊಂಡಿದ್ದು, 3 ಓಟಿಂದ ವಿನ್ ಆಗಿದ್ದೆ. ತುಂಬಾ ಜಿದ್ದಾಜಿದ್ದಿ ಫೈಟ್ ಇತ್ತು ಮೇಡಮ್. ತುಂಬಾ ಜಿದ್ದಾಜಿದ್ದಿ ಅಂತಂದ್ರೆ ತುಂಬಾನೇ ಫೈಟ್ ಇತ್ತು. ಅದರಲ್ಲೂ ಸೆಕೆಂಡ್ ಟೈಮ್ ನಿಂತಿದ್ದಾಳಲ್ಲ ಅನ್ನೋದಕ್ಕೋಸ್ಕರನೇ ಫುಲ್ಲು ಜನ ಜಾಸ್ತಿ. ನಾನ್ ಮಾತ್ರ ಒಬ್ಳೇ ಹೋಗಿ ಕ್ಯಾನ್ವಾಸ್ ಮಾಡಿ ಸಪೋರ್ಟ್ ತಗೊಂಡೆ. ಚೆನ್ನಾಗಿ ಅಂದ್ರೆ ಸಪೋರ್ಟ್ ಮಾಡಿದೆ ಅಂತಂದ್ರೆ, ನಾನು ಮೊದಲು ಒಳ್ಳೆ ಕೆಲಸ ಮಾಡಿದ್ದೆ. ಸಂಧ್ಯಾ ಸುರಕ್ಷೆ ಆಗ್ಬೋದು ಅಥವಾ ಪರ್ಸನಲ್ ಅವ್ರಗಳ ಕೆಲಸ ಆಗ್ಬೋದು, ಆಮೇಲೆ ಮನೆಗಳದೇ ಆಗ್ಲಿ, ಯಾವುದೇ ಮಾಡ್ಕೊಟ್ಟಿದ್ರು ಅದರದಲ್ಲಿ ಆ ಜನಗಳು ನನ್ನನ್ನು ಮರೀಲಿಲ್ಲ, ಕೊಟ್ಟರು ಓಟ್ನ ತಗೊಂಡು ಮೇಡಮ್. ಈಗ ಅಂದಾಜು ಎಷ್ಟು ವರ್ಷದ ರಾಜಕೀಯ ಅನುಭವ ಇದೆ ಮೇಡಮ್ ಈಗ ನಿಮಗೆ? ಸುಮಾರು 9 ವರ್ಷ ಆಯ್ತು. 9 ವರ್ಷದ ರಾಜಕೀಯ ಅನುಭವ ಇದೆ ಮೇಡಮ್. ಮೇಡಮ್, ಈಗ ಕಳೆದ ಬಾರಿ ನೀವು ಮಾಡಿದಂತ ಜನಸೇವೆಯನ್ನು ಜನತೆ ಮೆಚ್ಚಿ ಈ ಬಾರಿ ವಿಜೇತರಾಗಿಗೊಳಿಸಿದ್ದಾರೆ. ಹಾಗಾಗಿ ಆ ಜನತೆಗೆ ಕಳೆದ ಬಾರಿ ಈಗ ನೀವು ಯಾವುದರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ನೀವು ಜನಸೇವೆ ಮಾಡ್ತಾ ಬಂದಂತದ್ದು ಮೇಡಮ್? ಈಗ ಕಳೆದ ಸಲ ಅಂದ್ರೆ ಒಂದು ನ್ಯಾಯ ಕೊಡ್ಸೋದ್ರಲ್ಲಿ ಆಗ್ಲಿ, ಅಥವಾ ಮನೆ ಕೊಡ್ಸೋದು, ಮತ್ತು ಸಂಧ್ಯಾ ಸುರಕ್ಷತೆ ಇರ್ಬೋದು, ಅಥವಾ ಅವ್ರಗಳಿಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡೋದೇ ಆಗಿರ್ಬೋದು, ಅದರಲ್ಲೆಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ. ಎಲ್ರಿಗೂ ಕೆಲಸ ಮಾಡ್ಕೊಟ್ಟಿದ್ದೀನಿ. ಜೊತೆಗೆ ನಮ್ಮ ಮನೆಯವರು ನ್ಯಾಬಲಿ ಅಂಗಡಿಲಿ ಇರೋದು, ಅವ್ರಗಳಿಗೆ ಕಾರ್ಡ್ ಇಲ್ಲ ಅಂದ್ರೆ ಕಾರ್ಡ್ ಕೊಡ್ಸೋದು, ಅಂತ್ಯೋದಯ, ಪ್ರತಿಯೊಂದೆಲ್ಲ ಮಾಡಿಸ್ಕೊಟ್ಟಿದ್ದೀನಿ. ಎಲ್ಲ ಒಂದು ಜನಸೇವೆನ ಮಾಡ್ತಾ ಮೇಡಮ್. ಈಗಾಗಲೇ ಒಂದು 3.5 ವರ್ಷ ಅವಧಿ ಕಳೆದಿದೆ ಮೇಡಮ್. ಈ ಒಂದು ಅವಧಿಯಲ್ಲಿ ಈಗ ಯಾವ ರೀತಿ ಈಗ ನೀವು ಜನಸೇವೆ ಮಾಡ್ತಾ ಬಂದಂತದ್ದು ಮೇಡಮ್ ಈ ಬಾರಿ? ಈ ಬಾರಿನೂ ಅಷ್ಟೇ. ಈ ಬಾರಿನೂ ಚೆನ್ನಾಗೇ ಇದೆ ಕೆಲಸ. ಎಲ್ಲ ಮನೆಗಳು ಕೊಡ್ಸೋದು, ಗ್ಯಾಸ್ ಕೊಡ್ಸೋದೇ ಆಗಿರಲಿ, ಮತ್ತು ಅವ್ರಿಗೇನು ಬೆನಿಫಿಟ್ ಇದೆ ಅದೆಲ್ಲ. ಮತ್ತು ಬಡವ್ರಿಗೆ ಕಾರ್ಡ್ಗಳಿರಲಿಲ್ಲ, ಅವರಿಗೆಲ್ಲ ಮನೆಗಳು ಡಿವೈಡ್ ಆಗಿದ್ರು. ಡಿವೈಡ್ ಆದಾಗ ಅವರಿಗೆ ಯಾವುದೇ ಒಂದು ಸವಲತ್ತುಗಳಿದೆ ಅವೆಲ್ಲ ಕೊಡಿಸ್ತಾ ಬಂದಿದ್ವಿ. ಇನ್ನೂ ಕೊಡಬೇಕು. ಇನ್ನೂ ಸ್ವಲ್ಪ ಜನ ಇದ್ದಾರೆ, ಅವ್ರಗಳ ಕೆಲಸ ಒಂದು ಆಗಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಅದು ನೋಡ್ಬೇಕು ಹೆಂಗಾಗುತ್ತೆ ಅಂತ. ಮೇಡಮ್, ಈಗ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿ ಇಟ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದ, ಅಥವಾ ಈಗ ನಿಮ್ಮ ಹಿರಿಕರಾದಂಥ ತಂದೆ ತಾಯಿ ಸಹೋದರರಾದ್ರೂ ಒಂದು ರಾಜಕೀಯ ಜೀವನದಲ್ಲಿ ಇದ್ದಾರ? ನಮ್ಮ ಮನೇಲಿ ಯಾರು ರಾಜಕೀಯಕ್ಕೆ ಹೋಗಿರ್ಲಿಲ್ಲ. ನನ್ನ ತಮ್ಮ ಒಬ್ಬಿದ್ದಾನೆ, ಅವನ್ ಸ್ವಲ್ಪ ಬಿಜೆಪಿ ಕೆಲಸ ಮಾಡ್ತಾ ಇದ್ದಾನೆ. ಮತ್ತೆ ಸೊಸೈಟಿ ಡೈರೆಕ್ಟ್ರು ಎಲ್ಲ ಆಗಿದ್ದಾನೆ, ಹಂಡ್ಲಿ ಸೊಸೈಟಿ. ಮತ್ತೆ ನಮ್ಮ ಮನೇಲಿ ನಮ್ಮ ಬಾವ ಒಬ್ರು, ನಮ್ಮ ಮನೆಯವ್ರ ಅಣ್ಣ, ಅವರು ಮಂಡಲ ಪಂಚಾಯತಿ ಪ್ರಧಾನರಾಗಿದ್ರು. ಹಾಗಾಗಿ ಒಂದ್ ಸ್ವಲ್ಪ ರಾಜಕೀಯದ ಬಗ್ಗೆ ತುಂಬಾನೇ ಒಳವಿರುವಂತದ್ದು ಇದೆ. ಅಂದ್ರೆ ನಾವು ಸುಮ್ಮನೆ ಮನೇಲಿ ಇದ್ದಿದ್ದಷ್ಟೇ. ನಾ ಲಾಸ್ಟಿಗೆ ಎಲ್ಲರೂ ಸುಮ್ಮನೆ ನಾವೊಂದು ಅಂಗಡಿಗೆ ಬಂದಿದ್ದೆ, ನಮ್ಮ ಮನೆಯವ್ರು ಇರಲಿಲ್ಲ. ಅವತ್ತು ನೀವು ಬರಲೇಬೇಕು, ಏನೂ ಆಗಲ್ಲ, ನಾವೆಲ್ಲ ಗೆಲ್ಲಿಸ್ತೀವಿ ಅಂತ ಹೇಳಿದ್ರು. ಫಸ್ಟ್ ಟೈಮ್ ತುಂಬಾನೇ ಅಂತರ, ಸುಮಾರು ಒಂದು 560 ಓಟು ತಗೊಂಡು ವಿನ್ ಆದೆ. ಸೆಕೆಂಡ್ ಟೈಮ್ ಫೈಟ್ ಇರೋದ್ರಿಂದ ಅಷ್ಟು ತಗೊಂಡು ವಿಜೇತರಾದ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಈಗ ಯಾವ ರೀತಿ ಈಗ ಒಂದು ಜನಸೇವೆಯನ್ನೆಲ್ಲ ಮಾಡದ ಬಂತದ್ದಂತ. ಕಳೆದ ಬಾರಿ ಅವರು ನಿಮಗೆ ತಲುಪಬೇಕಾದಂತ ಸಂಪೂರ್ಣವಾದ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದಕ್ಕಾಗಿ ನೀವು ಈ ಬಾರಿನೂ ಸಹ ಅವರನ್ನು ವಿಜೇತಗೊಳಿಸಿದ್ದೀರಿ ಮೇಡಮ್. ಈಗ ಅದೇ ರೀತಿ ಎಲ್ಲಾ ಕೆಲಸ ಕಾರ್ಯಗಳು ನಿಮ್ಮ ವತಿಯಿಂದ ಇಲ್ಲ, ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಾಗುವಂತಹ ಹಲವಾರು ಕೆಲಸ ಕಾರ್ಯಗಳು ಇರುತ್ತದೆ. ಹಾಗಾಗಿ ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಿ ಯಾವ್ದಾದ್ರು ಕೆಲಸ ಕಾರ್ಯಗಳನ್ನ ನೀವು ಮಾಡಿಸ್ಬೇಕು ಅಂತ ಕನಸೇನಾದ್ರು ಕಂಡಿರೋದು ಉಂಟಾ ಮೇಡಮ್? ಈಗ ಅಂದ್ರೆ ಯುವ ಮುಖಾಂತರನೂ ಕೆಲಸ ಮಾಡಿಸಿದೀವಿ. ಮತ್ತೆ ನಮ್ದೊಂದು ರಸ್ತೆ ಕೆಲಸ ಇತ್ತು, ಅವಾಗ ನಾವು ಇವರು ಶೋಭಾ ಕರಂದ್ಲಾಜೆ ಇದ್ರಲ್ಲ, ಅವಾಗ ಒಂದ್ಸಲ ಅಲ್ಲೋಗಿ ಮೀಟ್ ಮಾಡಿ ಇದು ಮಾಡಿಸಿದ್ವಿ. ಅಂತೂ ನಮ್ಗೆ ಕೆಲಸ ಆಗ್ಬೇಕಷ್ಟೇ, ಇನ್ನೇನು ಹೆಚ್ಚಿಂದ ನಾವು ನಮಗೇನು ಬೇಕು ಅಂತ ಕೇಳಲ್ಲ. ಸವಲತ್ತುಗಳನ್ನ ಬಡವರಿಗೆ ಮತ್ತೆ ನಮಗೆ ರಸ್ತೆ ಇದೆಲ್ಲ ಬೇಕು. ಬೀದಿ ದೀಪ ಕೊಡ್ಸೋದೇ ಆಗಲಿ, ರಸ್ತೆಗಳದೇ ಆಗಲಿ, ಮತ್ತೆ ಓಣಿಗಳೆಲ್ಲ ಇದೆ, ಅವುಗಳೆಲ್ಲ ರೆಡಿ ಮಾಡಿಸ್ಬೇಕು. ಅದೊಂದು ಆಸೆ ಇದೆ, ಮೇಲಧಿಕಾರಿಗಳಿಂದ ಅದನ್ನು ಮಾಡಿಸ್ಬೇಕು ಅಂತ ಆಸೆ ಮೇಡಮ್. ಈ ಒಂದು ಮುಂದಿನ ಅವಧಿಯಲ್ಲಿ ಈಗ ಅತಿ ಹೆಚ್ಚಿನ ಆದ್ಯತೆ ನೀವು ಮೊದಲನೇ ಆದ್ಯತೆ ಯಾವ್ದ್ರ ಬಗ್ಗೆ ನೀಡಿ ಈ ಬಾರಿ ಈಗ ಇನ್ನಷ್ಟು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿರುವಂತದ್ದು?
ಈ ಬಾರಿ ರಸ್ತೆಗಳದ್ದು ಮೇಯ್ನ್ ಬಡವರಿಗೆ ಮನೆ ಮೊದಲನೇ ಆದ್ಯತೆನ ನೀಡಬೇಕು ಅಂತ ಅನ್ಕೊಂಡಿರುವಂಥದ್ದು. ಬಡವರಾದವ್ರಿಗೆ ಮನೆ, BPL ಕಾರ್ಡ್ ಕೊಡಿಸ್ಬೇಕು, ಮತ್ತೆ ರಸ್ತೆಗಳದ್ದು, ವಿದ್ಯುತ್ ದೀಪ, ಇಷ್ಟು ನೀರು. ಆ ನೀರಿಂದಂತೂ ನಮ್ಮಲ್ಲೊಂದು ಸಮಸ್ಯೆ ಆಗ್ತಾನೇ ಇರುತ್ತೆ. ಅದೊಂದು ಬಗೆಹರಿಸ್ತಾನೆ ಬಂದಿದ್ವಿ. ಆದ್ರೂ ಅದು ಈ ಕಡೆ ರೆಡಿ ಮಾಡಿಸಿದ್ರೆ ಆ ಕಡೆ ಇಲ್ಲ, ಆ ಕಡೆ ರೆಡಿ ಮಾಡಿಸಿದ್ರೆ ಈ ಕಡೆ ಇಲ್ಲ. ನೀರಿಂದೊಂದು ಪ್ರಾಬ್ಲಮ್ ಇದೆ, ತುಂಬಾನೇ ಒಂದು ಸಮಸ್ಯೆ ಆಗಿರುವಂತದ್ದು. ಈ ಸತಿ ಪರವಾಗಿಲ್ಲ, ಈಗ ಒಂದ್ ಸ್ವಲ್ಪ ಇದಾಗಿದೆ. ಮೇಡಮ್, ಈಗ ನಿಮ್ಮ ಈ ಒಂದು ರಾಜಕೀಯ ಜೀವನಕ್ಕೆ ಬರೋದಕ್ಕೆ ಗುರುಗಳು ಅಂತಲೇ ಯಾರ ಇದ್ದಾರಾ ಮೇಡಮ್? ಈಗ ನಿಮಗೆ ನನಗೆ ಯಾರು ಇರ್ಲಿಲ್ಲ, ನೀವೊಂದು ಸ್ವಇಚ್ಛೆಯಿಂದ ರಾಜಕೀಯ ಜೀವನಕ್ಕೆ ಮೇಡಮ್, ಈಗ ಅಂದಾಜು ಈಗ 100ಕ್ಕೆ ಎಷ್ಟು ಭಾಗದಷ್ಟು ಈಗ ನಿಮ್ಮ ಒಂದು ಗ್ರಾಮದಲ್ಲಿ ಈಗ ಕೆಲಸ ಕಾರ್ಯ ಆಗಿದೆ ಅನ್ನೋದು ನಿಮ್ಮ ಅನಿಸಿಕೆ ಮೇಡಮ್? ಈಗ ಆಗಿದೆ, ಒಂದು 50% ಆಗಿದೆ, 50 ಭಾಗದಷ್ಟು ಆಗಿದೆ ಅಂತ ಅನಿಸಿಕೆ. ಇನ್ನು 50% ಇದೆ. ಕೆಲವು ಹಳ್ಳಿಗಳು ತೀರಾ ಕಡೆಗಣಿಸಿದ್ದಾರೆ. ನಮ್ಮಲ್ಲಿ MLA ಅವರು ಕೆಲಸ ಮಾಡ್ಬೇಕಲ್ವಾ, ಅವರಿಗೆ ಓಟ್ ಕಡಿಮೆ ಆದಾಗ ಅಲ್ಲಿ ಕೆಲಸಗಳನ್ನ ಡಿಲೇ ಮಾಡ್ತಿದ್ದಾರೆ. ಅದು ನನಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆಂದ್ರೆ ನಾವು ಇಷ್ಟೆಲ್ಲ ಮಾಡಿ ಅವ್ರಿಗೆಲ್ಲ ಫಸ್ಟ್ ಟೈಮ್ ಅವ್ರಿಗೆ MLA ಅವ್ರಿಗೆ ತುಂಬಾನೇ ಕೆಲಸ ಮಾಡಿದ್ವಿ. ಅವ್ರುಗಳು ಯಾಕೋ ನಮ್ಮನ್ನೇ ದೂರ ಮಾಡ್ತಾ ಬಂದ್ರು. ಹಂಗಾಗಿ ನಮಗೂ ಯಾಕೋ ಪಕ್ಷನೇ ಬೇಡ ಅನಿಸ್ಬಿಟ್ಟಿದೆ, ರಾಜಕೀಯನೇ ಬೇಡ ಅನ್ಸ್ಬಿಟ್ಟಿದೆ ಅಷ್ಟೇ. ಅಷ್ಟೊಂದು ಬೇಸರ ಆಗಿದೆ. ಅಂದ್ರೆ ನಮ್ಗಳು ಈಗ ನಮ್ಮ ಮಕ್ಳುಗಳು ಗದ್ದೆ ಮೇಲಲ್ಲಿ ಬರ್ಬೇಕು ಅಂದಾಗ ತುಂಬಾನೇ ಕಷ್ಟ ಇದೆ. ಮಕ್ಳು ಬೀಳೋದು ಏಳೋದು ಮಾಡ್ಕೊಂಡ್ ಬರ್ತವೆ. ಸುಮ್ನೆ ಯಾರ್ದೋ ಮಾತು ಕೇಳ್ಕೊಂಡವ್ರು ನಮಗೆ ರಸ್ತೆನ ಕೊಡ್ತಾ ಇಲ್ಲ. ನಮ್ದೇ 8 ಅಡಿ ಇದೆ, ಅವರು DC ಪರ್ಮಿಷನ್ ಕೊಟ್ರೆ ತಕ್ಷಣ ಹಾಗೆ ಆಗುತ್ತೆ. ಅವರು ಕೊಡ್ತಾ ಇಲ್ಲ ಅಷ್ಟೇ. ಅವ್ರೇನೋ ಅವ್ರು ಇದ್ ಮಾಡ್ತಾರೆ ಅಂತೇಳಿ ಏನೋ ಒಂದು ಅವ್ರು ಹೆದರ್ಸೋದು, ನಾನ್ ಬದುಕಲ್ಲ ಹಾಗೆ ಹೀಗೆ ಅಂತ ಗದ್ದೆಯವರು. ಹಂಗಾಗಿ ನಮಗೆ ನಮ್ದೇ ಜಾಗನ ಆಕ್ರಮಿಸ್ಕೊಂಡಿದ್ದಾರೆ. ಆದ್ರೆ ನಿಮ್ಗೆ ಏನೋ ಒಂದು ಸರ್ಕಾರದಿಂದ ಸವಲತ್ತು ಒದಗಿದ್ರ ಸಂದರ್ಭದಲ್ಲಿ ಜನತೆಗೆ ಇನ್ನಷ್ಟು ಅನುಕೂಲತೆನ ಮಾಡಬಹುದು. ಅದೊಂದು ರಸ್ತೆ ಒಂದಾದ್ರೆ ನಾವ್ ಯಾವತ್ತು ನಮ್ಮ MLA ಅವ್ರನ್ನ ನೆನೆಸ್ಕೊಂತ ಇರ್ತೀವಿ. ಅವ್ರ MLA ಅವ್ರು ಯಾಕೋ ನಮಗೆ ಸ್ವಲ್ಪ ತಾತ್ಸಾರ ಮಾಡಿದ್ರಾಯ್ತು ಬಿಟ್ರಾಯ್ತು, ಏನ್ ಅವ್ರಿಗೆ ಮಾಡ್ಕೊಡ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ನಮಗೆ ರಸ್ತೆ ಕೊಟ್ಟಿಲ್ಲ ಅಷ್ಟೇ. ರಸ್ತೆ ಇಲ್ಲ, ಅದು ಮೇನ್ ರೋಡ್ ಆ ಕಡೆಯಿಂದ ಬರುತ್ತೆ. ನಮಗೆ ಶಾರ್ಟ್ ಕಟ್ ಸ್ಕೂಲ್ಗೆಲ್ಲ ನಮಗೆ ಮತ್ತೆ ಬೇರೆ ಎಲ್ಲೂ ಹೋಗಂಗಿಲ್ಲ. ಮಕ್ಳುಗಳು 5 ಕಿಲೋಮೀಟರ್ ರೌಂಡ್ ಹಾಕಕ್ ಆಗಲ್ಲ. 1 ಕಿಲೋಮೀಟರ್ ಅಂದ್ರೆ ಇಲ್ಲಿಂದ ಗುಡ್ಗಳ್ಳೆ, ಇಲ್ಲ ಅಂದ್ರೆ ನಾವ್ ಇಲ್ಲಿ ಬೆಳ್ಳಾರಳ್ಳಿಯಿಂದ ಆಚೆ ಹೋಗ್ಬೇಕಾಗತ್ತೆ. ಅಷ್ಟು ದೂರ ಹೋಗ್ಬೇಕು. ಅದಕ್ಕೆ ನಮಗೆ ಅದೊಂದು ಆಗ್ಲಿಲ್ವಲ್ಲ ಅನ್ನೋದು ಒಂದೇ ಒಂದು ಕೊರತೆ ಇರೋದಷ್ಟೇ. ಆಗ್ಬೇಕು. ಅದ್ರ ಬಗ್ಗೆನೆ ನಾನೀಗ ಮೊನ್ನೆನೂ ಹೋಗಿದ್ದೆ ಸೋಮರ್ಪೇಟೆಗೆ. ಅದು ರೆಕಾರ್ಡ್ಸ್ ಎಲ್ಲ ತೆಗ್ಸಿ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡ್ಬೇಕು, ಈಗ DC ಹತ್ರ ಹೋಗೋಣ ಅಂತಿದ್ದೀನಿ. ನೋಡೋಣ ಅವ್ರೇನಾದ್ರೂ ಸಪೋರ್ಟ್ ಮಾಡ್ತಾರ ಹೇಗೆ ಕಾದು ನೋಡ್ತಾ ಬರ್ತಾರ. ಅದೊಂದು ರಸ್ತೆ. ಮತ್ತೆ ನಾನು ಒಂದ್ 2-3 ಸಲ TV ನೈನವರಿಗೆ ನಾವು ಮಳೆಗಾಲದಲ್ಲಿ ನೋಡ್ಬೇಕು, ಒಂದ್ ಮಂಡಿ ಇಷ್ಟದು ಹುಣ್ಕೊಳತ್ತೆ. ಮಕ್ಳೆಲ್ಲ ಬಂದ್ರೆ ಫುಲ್ ಕೆಳಗಡೆನೆ ಹೋಗಿರ್ತೇವೆ. ಹೂಸ್ಬು ಅಂತಾರ, ಗೊಸರು ತರ. ಅಲ್ಲಿ ಬರಕ್ಕೆ ಆಗಲ್ಲ ಮಕ್ಳುಗಳು. ಅಂತ ರಸ್ತೆ ಇದೆ ನಮ್ಗೆ. ಅದನ್ನ ಏನು ಕೇರ್ ತಗೊಂಡೇ ಇಲ್ಲ, ಇದುವರೆಗೂ ತಗೊಂಡಿಲ್ಲ. ಅದೊಂದು ಮನ್ಸಿಗೆ ಬೇಜಾರು. ನಾವು ಜಿಲ್ಲಾ ಪಂಚಾಯತಿ ಅವ್ರಿಗೆ, ತಾಲೂಕ್ ಪಂಚಾಯತಿ ಅವ್ರಿಗೆ ಎಲ್ರಿಗೂ ಹೇಳ್ಕೊಂಡು ಬಂದು ಅದು ಏನು ಕೇರೇ ತಗೊಂಡಿಲ್ವಲ್ಲ, ಅದೊಂದು ಮನ್ಸಿಗೆ ನೋವಾಗಿದೆ. ಅದಕ್ಕೋಸ್ಕರನೇ ರಾಜಕೀಯನೇ ಬೇಡ ಅನಿಸ್ತಾ ಇರೋದು ನನಗೆ. ಅದೊಂದು ರಸ್ತೆ ಆಗ್ಲಿಲ್ಲ ನಮ್ಮ ಇದ್ರಲ್ಲಿ. ನಾವು 10 ವರ್ಷದಿಂದ ರಾಜಕೀಯ ಮಾಡಿ ಏನು ಉಪಯೋಗ ಏನು ಅಂತ ಬೇಜಾರು. ಮೇಡಮ್, ಈಗ ನಿಮ್ಗೆ ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಯಾವ್ದಾರ ಸಂಘ ಸಂಸ್ಥೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ ಮೇಡಮ್? ಈಗ ಮಾಡ್ತಾ ಇದ್ದೀನಿ, ಸಂಘಗಳೆಲ್ಲ ಇದಾವೆ. ಯಾವ್ದ್ರಲ್ಲಿ? ಒಂದು 3-4 ಸಂಘದಲ್ಲಿ ಇದ್ದೀನಿ. ಧರ್ಮಸ್ಥಳ ಸಂಘ ಎಲ್ಲದರಲ್ಲಿ ಇದ್ದೀನಿ. ಧರ್ಮಸ್ಥಳ ಸಂಘದಲ್ಲಿ ಈಗ ಏನಾಗಿರುವಂತದ್ದು ಮೇಡಮ್? ಅಲ್ಲಿ ಧರ್ಮಸ್ಥಳ ಸಂಘ ಸದಸ್ಯರಾಗಿರುವಂತದ್ದು. ಅಲ್ಲಿ ಕಮಿಟಿ ಎಲ್ಲ ಇದೆ, ಅವರುಗಳೇ ಬೇರೆ ಇದ್ದಾರೆ. ನಾವು ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಹೋಗ್ತಾರೆ. ಅಂದಾಜು ಈಗ ಅಲ್ಲೆಲ್ಲ ಎಷ್ಟು ವರ್ಷ ಕಾಲದಿಂದ ಈಗ ಜನಸೇವೆ ಮಾಡ್ತಾ ಇರುವಂತದ್ದು ಮೇಡಮ್? ಈಗ ನಿಮ್ಮ ಮಹಿಳಾ ಸಂಘದಗಳೆಲ್ಲ ಹೆಚ್ಚು ಕಮ್ಮಿ 8-10 ವರ್ಷದಿಂದ 8-10 ವರ್ಷದಿಂದ ಮಾಡ್ತಾ ಇರೋದು. ಅವ್ರಿಗೆಲ್ಲ ಸಾಲಗಳೇ ಆಗ್ಲಿ ಏನೇ ಆಗ್ಲಿ ಏನ್ ಬರುತ್ತೆ ಎಲ್ಲ ಕೊಡ್ಸೋದು ಮಾಡೋದು ಮಾಡ್ತಾನೆ. ಮೇಡಮ್, ಈಗ ಅದೇ ರೀತಿ ನೀವು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ, ಈ ನಿಮ್ಮ ಒಂದು ಗ್ರಾಮದ ಪ್ರತಿಯೊಬ್ಬ ಜನತೆ, ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶೀಲಗೊಳಿಸಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ಎಲ್ಲಾ ಜನತೆಗೂ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಅದೇ, ಅವ್ರಿಗೆ ನಾನು ಯಾವಾಗಲೂ ಋಣಿಯಾಗಿರ್ಬೇಕಲ್ವಾ ನಮ್ಮ ಜನಗಳಿಗೆ. ಯಾವತ್ತೂ ನಾನು ಬಿಡ್ಲಿಲ್ಲ. ಅಷ್ಟೊಂದು ಫೈಟ್ ಅಲ್ಲೂ ನನ್ನ ಗೆಲ್ಸಿದಾರಲ್ವಾ, ಆ ಜನಗಳಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ತೀರ್ದು. ಅದೇ ನನಗೆ ಅವರು ಫುಲ್ ಸಪೋರ್ಟ್ ಮಾಡಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಅಂಕನಹಳ್ಳಿ ಕ್ಷೇತ್ರದ ಜನಗಳಿಗೆ ನಾನು ಯಾವಾಗಲೂ ಇಷ್ಟಪಡೋಣ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು ಯಾವ ರೀತಿ ಈಗ ಒಂದು ಜನಸೇವೆಯನ್ನೆಲ್ಲ ಮಾಡಬೇಕು ಅಂತ ಅನ್ಕೊಂಡು ಬಂದಿರುವಂತದ್ದು. ಸಂಪೂರ್ಣವಾಗಿ ನಮ್ಮ ಸರ್ಕಾರದಿಂದ ಆಗಿರಬಹುದು, ನಮ್ಮ ಮೇಲಧಿಕಾರಿಗಳ ವತಿಯಿಂದ ಯಾವುದೇ ಒಂದು ಸೌಲಭ್ಯಗಳು ತಲುಪಿದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಿಮಗೋಸ್ಕರ ತಮ್ಮ ಒಂದು ಈ ಜನಸೇವೆಯನ್ನು ಅರ್ಪಿಸಬೇಕು ಅಂತ ಅನ್ಕೊಂಡಿರುವಂತದ್ದು. ಇದೇ ರೀತಿ ಎಲ್ಲಿದೆ ಯಾವುದೇ ಒಂದು ಮಾಹಿತಿ ಬೇಕಾದರೂ ನೇರವಾಗಿ ಸಿಗುವಂತೆ ನಾವು ನಿಮಗೆ ಮಾಡ್ತಾ ಇದೀವಿ. ಹಾಗಾಗಿ ವೀಕ್ಷಿಸ್ತಾ ಹೋಗಿ 24x7 ಕರ್ನಾಟಕ.com ನಲ್ಲಿ ಮಾತ್ರ. ಧನ್ಯವಾದಗಳು.